ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದಿವ್ಯಾ. ಇವತ್ತು ಮೇಕೆ ಕಾಲು ಸೂಪ್ನ ತುಂಬ ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದೇ ಥರದ ಕಾಲು ಸೂಪ್ನ ನಾವು ಹೋಟೆಲಲ್ಲಿ ತೊಗೊತೀವಿ ಅಂತ ಹೇಳಿದರೆ ಜಸ್ಟ್ ಒಂದು 2 ಪೀಸ್ ಹಾಕಿಬಿಟ್ಟು ಒಂದು ಬೌಲಷ್ಟು ಸೂಪ್ನ ಕೊಡೋದಕ್ಕೆ 250 ಅಷ್ಟು ನಮಗೆ ಬಿಲ್ ಆಗುತ್ತೆ. ಅದರ ಬದಲಾಗಿ ಮನೆಯಲ್ಲೇ ಈಸಿಯಾಗಿ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿರುವ ಎಲ್ರಿಗೂ ಕೂಡ ಆಗತ್ತೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು 1 kg ಅಷ್ಟು ಮಟನ್ ಲೆಗ್ಸ್ನ ತೊಗೊಂಡಿದ್ದೀವಿ. ಇದನ್ನು ಚೆನ್ನಾಗಿ ಉಪ್ಪು ಹಾಗೂ ಅರಿಶಿನ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಒಂದು 2 to 3 ಟೈಮ್ಸ್ ವಾಶ್ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ಕುಕ್ಕರಲ್ಲಿ ನಾನು ಮಾಡ್ತಿರೋದ್ರಿಂದ ಕುಕ್ಕರ್ಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಜಾಸ್ತಿ ಎಣ್ಣೆ ಯೂಸ್ ಮಾಡಬೇಡಿ, ಬಿಕಾಸ್ ಸೂಪ್ ಮೇಲ್ಗಡೆ ಹಾಗೆ ನಿಂತಿರುತ್ತೆ. ಹಾಗಾಗಿ ಇದಕ್ಕೆ ಒಂದೇ ಒಂದು ಹಸಿಮೆಣ್ಸಿಕಾಯಿನ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಪೆಪ್ಪರ್ ಪೌಡರ್ ಕೂಡ ಹಾಕೋದ್ರಿಂದ ಹಸಿಮೆಣ್ಸಿಕಾಯಿನ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಒಂದು ದೊಡ್ಡದಾಗಿರುವಂತಹ ಈರುಳ್ಳಿನ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ. ಒಂದು 1/2 ಸ್ಪೂನಷ್ಟು ಟರ್ಮರಿಕ್ ಪೌಡರ್ನ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಲಿ ಇದು. ನೆಕ್ಸ್ಟ್ ಒಂದು ಫುಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಲೆಗ್ಸ್ನ ಇದಕ್ಕೆ ಸೇರಿಸ್ಕೊಂಡು ಒಂದು 5 ನಿಮಿಷದಷ್ಟು ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಸೂಪ್ ಮೇನ್ಲಿ ಬಾಣಂತಿಯರಿಗೆ ಹಾಗೂ ಬೋನ್ಸ್ ಪ್ರಾಬ್ಲಮ್ ಇರೋಂಥವ್ರಿಗೆ, ಮಕ್ಕಳಿಗೆ ಎಲ್ಲರಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಲೆಗ್ಸ್ಗೆ ಚೆನ್ನಾಗಿ ಉಪ್ಪೆಲ್ಲ ಹಿಡಿಬೇಕು. ನೆಕ್ಸ್ಟ್ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಎಷ್ಟು ಹಾಕಬೇಕು ಅಂದರೆ ಆ ಏನು ಪೀಸ್ಗಳಿರುತ್ತೆ ಅದರ ಮೇಲ್ಭಾಗದವರೆಗೂ ಮಾತ್ರನೇ ಬರಬೇಕು. ಅಂದರೆ ಕಾಲುಗಳು ಮುಳುಗಬೇಕು ಅಷ್ಟೇ. ಅದು ಕರೆಕ್ಟಾಗಿರುತ್ತೆ ನೀರು ಸೂಪ್ ಕನ್ಸಿಸ್ಟೆನ್ಸಿಗೆ. ಅಥವಾ ಜನ ಜಾಸ್ತಿ ಇದ್ದೀರಾ ಅಂದರೆ ನಿಮಗೆ ಬೇಕಾದರೆ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ಕೊಳ್ಳಿ. ಈ ರೀತಿ ಸ್ವಲ್ಪ ಕುದಿಯೋದಕ್ಕೆ ಸ್ಟಾರ್ಟ್ ಆಗಲಿ. ಈ ಸಮಯದಲ್ಲಿ ಒಂದು ಪೂರ್ತಿ ಸ್ಪೂನ್ನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಇನ್ನು ಜಾಸ್ತಿ ಬೇಕನ್ಸಿದ್ರೆ ಇನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಈ ರೀತಿ ಕುದಿಯೋದಕ್ಕೆ ಸ್ಟಾರ್ಟ್ ಆದ ಟೈಮ್ನಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಮೊದಲು ಆಲ್ರೆಡಿ 1 ಸ್ಪೂನ್ ಹಾಕಿದ್ದೆ ನಾನು. ಸೊ ನೋಡ್ಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ಈ ಟೈಮ್ನಲ್ಲಿ ನಿಮಗೆ ಟೇಸ್ಟ್ ಮಾಡಬಹುದು ಅನಿಸಿದ್ರೆ ಮಾಡಿ, ಬಟ್ ನಾನು ಟೇಸ್ಟ್ ಮಾಡೋಕ್ಕೆ ಹೋಗಿರಲಿಲ್ಲ ಬಿಕಾಸ್ ಲೆಗ್ಸ್ ಇನ್ನೂ ಚೆನ್ನಾಗಿ ಬೆಂದಿರಲಿಲ್ಲ ಅಲ್ವಾ. ಸೊ ಟೇಸ್ಟ್ ಮಾಡೋಂಗೆ ಅನಿಸ್ಲಿಲ್ಲ. ಸೊ ಅಂದಾಜಿಗೆ ನಾನು ಉಪ್ಪನ್ನ ಹಾಕಿದೆ. ಸೊ ನೆಕ್ಸ್ಟ್ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 6ರಿಂದ 7 ವಿಷಲ್ ನಾನು ಹೊಡ್ಸಿದ್ದೀನಿ. ಅಂದರೆ ಬೆಂಗಳೂರು ಲೆಗ್ಸ್ ಹೇಗೆ ಅಂದರೆ ತುಂಬ ಸ್ಮೂತ್ ಇರುತ್ತೆ. 6ರಿಂದ 7 ವಿಷಲ್ಸ್ಗೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಅದು ಬೆಂದಿರೋದು ಹೇಗೆ ಗೊತ್ತಾಗುತ್ತೆ ಅಂದರೆ ಆ ಸ್ಕಿನ್ ಔಟ್ ಆಗಿರಬೇಕು. ಆ ಲೆಗ್ಸಿಂದ ಚರ್ಮ ಬಿಟ್ಟಿದ್ರೆ ಸೊ ಸೂಪ್ ಕರೆಕ್ಟಾಗಿ ರೆಡಿ ಆಗಿದೆ ಅಂತ ಅರ್ಥ. ನೋಡ್ತಿದ್ದೀರಲ್ವ ಇಲ್ಲಿ. ನೀವು ಯಾವ ಥರದ ಕಾಲನ್ನ ತೊಗೊಂಡಿದ್ದೀರಾ ಅನ್ನೋದ್ರ ಮೇಲೆ ನೀವು ವಿಷಲ್ಸ್ನ ಕಡಿಮೆ ಅಥವಾ ಜಾಸ್ತಿನ ಹೊಡ್ಸ್ಕೊಳ್ಳಿ. 6ರಿಂದ 7 ವಿಷಲ್ಸ್ಗೆ ಇಷ್ಟು ಚೆನ್ನಾಗಿ ಬೆಂದಿದೆ. ತುಂಬಾ ಸಿಂಪಲ್ ರೆಸಿಪಿ ಇದು. ಯಾವುದೇ ರೀತಿ ಮಸಾಲೆನ ರುಬ್ಬೋ ಅವಶ್ಯಕತೆ ಇರೋದಿಲ್ಲ. ತುಂಬಾ ಲೈಟಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.